ಜೆನ್ಜಿ. ಈ ಜೆನ್ಜಿ ಅವ್ರ ಇದೇಗಳು ಜೆನ್ಜಿ ಅವ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾವೆ. ನಾವು ಹುಟ್ಟಿರೋದೇ ಒಂದು ಸಾಧನೆ ಅನ್ಕೊಂಡ್ಬಿಟ್ಟಾವೆ. ನಾವೆಲ್ಲ ಹುಟ್ಟವಾಗ ಹತ್ಕೊಂಡ್ಬಂದ್ವಿ ಅಂತ. ಜೆನ್ಜಿ ಅಮ್ಮ ಹೊಟ್ಟೆಲಿಂದ ಬರೋವಾಗ್ಲೇ ಹಿಂಗೆ ಬರ್ತಾರೆ. ಸರ್ ಲೈಫಲ್ಲಿ ಏನು ನಡೀತದೆ ನಿಮ್ಮ ಲೈಫಲ್ಲಿ? ಏನೂ ಇಲ್ವಾ? ಯಾಕಪ್ಪ ಗರ್ಲ್ ಫ್ರೆಂಡ್ಸ್ ಯಾರು ಇಲ್ವಾ? ವ್ಯಾಲೆಂಟೈನ್ಸ್ ಡೇಗೆ ಏನು ಮಾಡಿದ್ರಿ? ಕೈ ತೋರ್ಸೋಕೆ ಹೋಗ್ಬೇಡಿ. ಅಲ್ಲ ಕೈಯೆಲ್ಲ ವಾಚೆಲ್ಲ ಇದೆಯಲ್ಲ ಗುರು, ಅದಕ್ಕೆ ಪಾಪ ತುಂಬ ಅನ್ಭವಿಸ್ಬಿಟ್ಟು. ಎನಿವೆ ಇವಾಗೆಲ್ಲ ಯಾವ್ಯಾವುದೋ ಒಂದು ಜನ್ರೇಷನಲ್ಲಿ ನೀವು ಸ್ಲಾಟ್ ಮಾಡಲೇಬೇಕು. ಇವಾಗೆಲ್ಲ ಅದೇನದು ದೆಂಗ್ಸಿ ಕಾಲ. ಸಾರಿ ಜೆನ್ಜಿ ಕಾಲ. ಜೆನ್ಜಿ ಅಂದರೆ ಅದು ಯಾವುದಪ್ಪ 2000 ಆದಮೇಲೆ ಹುಟ್ಟಿರೋದ. 97 ಮುಂದೆ ಹುಟ್ಬಿಟ್ರೆ ಜೆನ್ಜಿ. ಈ ಜೆನ್ಜಿ ಅವ್ರ ಇದೇಗಳು ಜೆನ್ಜಿ ಅವ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾವೆ. ನಾವು ಹುಟ್ಟಿರೋದೇ ಒಂದು ಸಾಧನೆ ಅನ್ಕೊಂಡ್ಬಿಟ್ಟಾವೆ. ನಾವೆಲ್ಲ ಹುಟ್ಟವಾಗ ಹತ್ಕೊಂಡ್ಬಂದ್ವಿ ಅಂತ. ಜೆನ್ಜಿ ಅಮ್ಮ ಹೊಟ್ಟೆಲಿಂದ ಬರೋವಾಗ್ಲೇ ಹಿಂಗೆ ಬರ್ತಾರೆ. ಜೆನ್ಜಿ ಅವ್ರದೇ ಬೇರೆ ಕ್ಯಾಸ್ಟ್. ಇಟ್ಸ್ ಕಾಲ್ಡ್ ಪಾಡ್ಕ್ಯಾಸ್ಟ್. ಅವ್ರು ಬರೋದೇ ಹಿಂಗೆ ಬರ್ತದೆ, ಒಂದು ಕ್ಯಾಮ್ರಾ ಒಂದು ಮೈಕ್ ಹಿಂಗೆ ಇಟ್ಕೊಂಡು ಬರ್ತಾ ಇರ್ತಾರೆ. ಜೀವನದಲ್ಲಿ ತುಂಬ ಕಷ್ಟ ಐತೆ ಗುರು ಅಂತ. ಜೆನ್ಜಿ ಅವ್ರ ಹತ್ರ ಏನೂ ಮಾತಾಡೋಂಗಿಲ್ಲ ಗುರು. ಏನೇ ಮಾತಾಡೋ ಅದಕ್ಕೊಂದೇನೋ ಒಂದು ಮೀನಿಂಗ್ ಇದೆಯಂತೆ. ಒಂದು ಏನಾದರೂ ಮಾತಾಡ್ಬಿಟ್ರೆ ಅಷ್ಟಕ್ಕೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರಂತೆ. ಏನೋ ಸ್ವಲ್ಪ ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ಸೂಸೈಡೇ ಮಾಡ್ಕೊಂಡ್ಬಿಡ್ತಾರಂತೆ. ನಿಜವೇ ಹೇಳ್ತೀನಿ ಗುರು, ಜೆನ್ಜಿ ಬಂದಮೇಲೆ ಈ ಡಿಪ್ರೆಷನ್ಗೆ ಸೂಸೈಡ್ಗೆ ಇರೋ ಮಾನ ಮರ್ಯಾದೆಲ್ಲ ಹೊಟ್ಟೋಯ್ತು. ನನಗಂತೂ ಭಯನೇ ಹೊಟ್ಟೋಯ್ತು. ಇವ್ರು ಸೂಸೈಡನ್ನು ಏನು ಅನ್ಕೊಂಡ್ಬಿಟ್ಟು ಅಂದರೆ ಮೇಕ್ ಮೈ ಟ್ರಿಪ್ಗೆ ಹೋಗ್ಬಿಟ್ಟು ಒಂದು ಸಿಂಗಲ್ ಟ್ರಿಪ್ ಹೊಡೆದ್ಬಿಟ್ರೆ ಆಹಾ ಮಾತಾಡೋಂಗೆ ಇಲ್ಲ ನೀವು ಅವ್ರ ಹತ್ರ. ಅದು ಅಬ್ರಾಡಲ್ಲೆಲ್ಲ ಹೆಂಗಂದರೆ ಅಪ್ಪ ಅಮ್ಮ ಏನಾದರೂ ಹೊಡೆದ್ಬಿಟ್ರೆ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನ ಮೇಲೇ ಕಂಪ್ಲೇಂಟ್ ಕೊಟ್ಬಿಡ್ತಾರಂತೆ. ಗುರುವೇ ನಮ್ಮ ಟೈಮಲ್ಲಿ ನಮ್ಮ ಅಪ್ಪ ಹೆಂಗೆ ಹೊಡಿತಾ ಇದ್ರು ಗೊತ್ತಾಗೋರು. ನಿಜವಾಗ್ಲೂ ಗುರು, ನಮ್ಮ ಅಪ್ಪ ನಾಯಿಗೆ ಹೊಡೆದಂಗೆ ಹೊಡಿಯೋರು ಗುರು. ಸೀರಿಯಸ್ ಆಗಿ ನಮ್ಮ ಅಪ್ಪ ಹೆಂಗೆ ಹೊಡಿಯೋರು ಅಂದರೆ ಫಿಲಮ್ ಥರ ಹೊಡಿಯೋರು. ಫಸ್ಟ್ ಹಾಫ್ ಹೊಡಿಯೋರು, ಇಂಟರ್ವಲ್ ಕೊಟ್ಬಿಟ್ಟು ಹೋಗಿ ತಿನ್ಕೊಂಬ ಮತ್ತೆ ಸೆಕೆಂಡ್ ಹಾಫಲ್ಲಿ ಹೊಡಿಯೋರು. ಸ್ಟೀಲ್ ಕೇಜ್ ಮ್ಯಾಚ್ ಥರ ಹೊಡಿಯೋರು ಗುರು ನಮ್ಮಪ್ಪ. ನಿಜಲ್ಲೂ ಎಲ್ಲ ABD ವಿಲಿಯರ್ಸ್ ಏಟ್ಗಳೇ ಹಿಂಗೆ ಹಿಂಗೆ ಹಿಂಗೆ. ಅದು ನಮ್ಮದು ಕ್ರಿಕೆಟ್ ಮ್ಯಾಚ್ ಥರ ಇರೋದು ಹೊಡಿಯೋದು. ಫಸ್ಟ್ ವೀರೇಂದ್ರ ಸೆಹ್ವಾಗ್ ತಗ ಆ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಮಿಡಲ್ ಆರ್ಡರಲ್ಲಿ ABD ವಿಲಿಯರ್ಸ್ ಈ ಕಡೆ ಎಲ್ಲ ಹೊಡ್ಬಿಟ್ಟವೆ. ಸರಿ ಆಯಿತು ಗುರು, ಸೆಹ್ವಾಗ್ ಆಯಿತು, ABD ವಿಲಿಯರ್ಸ್ ಆಯಿತು. ಮೋಸ್ಟ್ಲಿ ಟೈಲೆಂಡರು ಆಶೀಶ್ ನೆಹ್ರಾ ಬರ್ತಾನೆ ನೆಕ್ಸ್ಟ್ ಅಂದ್ಕೊಂಡ್ರೆ ಕ್ರಿಸ್ ಗೇಲ್ ಬಂದಿರೋದು. ನಾಯಿ ಹೊಡೆದಂಗೆ ಹೊಡೆದ್ಬಿಡೋರು ಗೊತ್ತಾ ನಮ್ಮಪ್ಪ. ಅಯ್ಯಯ್ಯೋ ನಮ್ಮಮ್ಮ ಅಂತೂ ಯಾವ ಥರ ಹೊಡಿಯೋರು ಅಂದರೆ ಈ ಜೋಗಿ ಸ್ಟೈಲಲ್ಲಿ ದೋಸೆ ತೆಗೆಯೋದನ್ನ ಡ್ರಮ್ ಕೊಟ್ಬಿಟ್ಟು ಜಾರಿಸ್ಕೊಂಡ್ಬರೋರು. ಬಂದುಬಿಡ್ತವೆ. ನಾವು ಇದನ್ನೆಲ್ಲ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾಗು? ನಿಜಾಲು ನಿಜ ಹೇಳ್ತೀನಿ, ನಾನು ಹೊಡ್ಸ್ಕೊಂಡಿರೋಷ್ಟು ಯಾರು ಹೊಡ್ಸ್ಕೊಂಡಿಲ್ಲ ಆಗು. ಒಂದು ಸಮೋಸ ಕೊಟ್ಬಿಟ್ಟು ಹೊಡೆದವ ನನಗೆ ಹೊಡೆಯೋ ಟೈಮಲ್ಲಿ. ಅಯ್ಯೋ ತಿನ್ನು ತಗೋ ಮತ್ತೆ ಇನ್ನೊಂದ್ಸಲ. ನಾಯಿಗೆ ಹೊಡೆದಂಗೆ ಹೊಡೆದಿರೋದು ಏಟ್ಗಳನ್ನ ಮರೆಯೋಕ್ಕಾಗಲ್ಲ. ಮಾರ್ಕ್ಸ್ ಕಾರ್ಡ್ ಏನಾದರೂ ಕೊಟ್ಬಿಟ್ರಂತೆ ಮುಗಿದೋಯ್ತು ಕತೆ. ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ರೆ ನಮ್ಮಪ್ಪ ಅಂಡರ್ಟೇಕರ್ ತಗೊಂಡೇ ಆಗ್ಬಿಡೋರು. ಮನೇಲಿ ಲೈಟೆಲ್ಲ ಆಫ್ ಆಗ್ಬಿಡೋದು. ಅಯ್ಯೋ ಮಕ ಮುಚ್ಚ ಏನು ನಡೀತಾ ಇದೆ ಗುರು? 4 ಜನ ಈ ಕಡೆ ಬೆಂಕಿ ಇಟ್ಕೊಂಡು 4 ಜನ ಈ ಕಡೆ ಬೆಂಕಿ ಇಟ್ಕೊಂಡು ನಮ್ಮಪ್ಪ ಹಿಂಗೆ ಬರೋರು. ಫುಲ್ ಸ್ಮೋಕ್ ಬಂದ್ಬಿಡೋದು, ಕಾಲೇ ಕಾಣಿಸ್ತಾ ಇಲ್ಲ. ಅಯ್ಯೋ ಅಪ್ಪ ಓಲಿ ಬಿಟ್ಬಿಡಪ್ಪ. ಲಕ್ಷ್ಮಿ ಅನ್ನೋರು. ಲಕ್ಷ್ಮಿ ನಮ್ಮ ಅಮ್ಮನ ಹೆಸರು. ಏನು ಬೆಲ್ಟ್ ಕೊಡು. ನೀವೇ ಹಾಕ್ಕೊಂಡಿದ್ದೀರ ಅಲ್ಲಿಗೆ? ಓ ಹೌದಾ. ಇಂಡಿಯನ್ ತಾತ ತರ ತೆಗೆದ್ಬಿಟ್ಟು ಹೊಡೆದ್ರೆ ಹಿಂದೆ ಕಡೆ ಇರೋ 2 ಬೆಳ್ಳುಳ್ಳಿ ಕಬಾಬ್ ಆಗ್ಬಿಡೋದು. ಚಟಾಪಟ ಹೆಂಗೆ ಹೊಡೆಯೋರು ಗೊತ್ತಾಗು. ಹೊಡ್ಸ್ಕೊಂಡು ಒಂದು ಪಾಯಿಂಟ್ ಇಷ್ಟ ಆಗ್ಬಿಡೋದು ನನಗೆ. ಅಪ್ಪ ಹಂಗೆ ಸ್ವಲ್ಪ ಈ ಕಡೆ ಹಾಗೆ ಬಸಾಜ್ ಥರ ಆಗ್ಬಿಡೋದು ನನಗೊಂಥರ. ಇವರು ಈ ಜೆನ್ಜಿ ಅವ್ರು ನಿಜವೂ ಅರ್ಥ ಆಗಲ್ಲ ಗುರು. ಇಂಥ ಚಿಕ್ಕ ವಿಷಯಕ್ಕೆಲ್ಲ ಸೂಸೈಡು ಡಿಪ್ರೆಷನ್ ಏನೇನೋ ಮಾಡ್ಕೊತಾವು. ಅದು ಇವಾಗ ನಮ್ಮ ಟೈಮಲ್ಲೆಲ್ಲ ಏನಿತ್ತು, ಲವ್ ಅಂದರೆ ಒನ್ ಸೈಡೆಡ್ ಲವ್ ಇತ್ತು. ಅಂದರೆ ನಮ್ಮ ಪ್ರಕಾರ ನಾವು ಲವ್ ಅಂತ ಆಯಿತಾ. ಹುಡುಗಿ ಫೇಸ್ಬುಕ್ಕಲ್ಲಿ ಇನ್ನೂ ರಿಲೇಷನ್ಶಿಪ್ ಅಂತ ಹಾಕ್ಬಿಟ್ಟು ಅವಳು ಯಾರ ಜೊತೆ ಲವ್ ಮಾಡ್ತಾ ಇರಲಿ, ನಾವು ಮೋಸ್ಟ್ಲಿ ನಮ್ಮ ಜೊತೆನೇ ಇರ್ಬೋದು. ಈ ಥರ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊತಾ ಇದ್ವಿ ನಾವು. ಇಲ್ಲಾಂದರೆ ಫುಲ್ ಲವ್ ಮಾಡ್ಬಿಟ್ಟು ಒಂದು ಹುಡುಗಿ ಹತ್ರ ಹೋದ್ರೆ ಹುಡುಗಿ ಏನು ಹೇಳೋಳು, ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ಬಿಟ್ಟು ಅದೇನಂದರೆ ನಿನ್ನ ಪೇಪರ್ ಹಾಕ್ದಂಗೆ ವಿ ವಿಲ್ ಲೆಟ್ ಯು ನೋ ಅಂತ, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತಾರಲ್ಲ ಅದೇ ಥರನೇ. ಜೆನ್ಜಿ ಅವ್ರು ಯಾರಿದ್ದಾರೆ ಕೈ ಎತ್ತಿ ನೋಡೋಣ. ಓ ಯಾವೈತಲ್ಲ, ಜೆನ್ಜಿ ಅವರು. ಜೆನ್ಜಿ
ಜೆನ್ಸಿಲಿ ರಿಲೇಷನ್ಶಿಪ್ಪಲ್ಲಿ ಏನೇನೋ ಇದೆಯಲ್ಲ, ಏನಪ್ಪ ಗೊತ್ತಿಲ್ವಾ? ಇದೆಲ್ಲ ಬ್ರೆಡ್ ಕ್ರಂಬಿಂಗ್ ಅಂತೆ, ಬೆಂಚಿಂಗ್ ಅಂತೆ, ಸಿಚುವೇಶನ್ಶಿಪ್ ಅಂತ. ಏನು ಮೇಡಮ್ ಸಿಚುವೇಶನ್ಶಿಪ್ ಅಂದರೆ? ಯಾವುದನ್ನ ಕಷ್ಟದ ಸಿಚುವೇಶನ್ ಬಿಟ್ಟು ಬಿಟ್ಬಿಡೋದು ಅದ? ಅದು ನಮ್ಮ ಉಪೇಂದ್ರ ಬಾಸ್ ಯಾವಲ್ಲ ಮಾಡೋವಲ್ಲ, ಅವ್ರು ಸೂಪರ್ ಉಪೇಂದ್ರ ಫಿಲಮಲ್ಲಿ, ಇವತ್ತು ರಾತ್ರಿ ನನಗೆ ಅವಳು ಬೇಕು ಅಷ್ಟೇ, ಬೇರೆ ಫೀಲಿಂಗ್ಸ್ ಆಗಲಿ ಸಿಚುವೇಶನ್ ಆಗಲಿ ಏನೂ ಇಲ್ಲ. ಆಮೇಲೆ ಅದೇನು ಬ್ರೆಡ್ ಕ್ರಂಬಿಂಗ್ ಅಂತ ಐತಂತೆ, ಅದೇನೋ ನಮಗೆ ಸ್ಯಾಂಡ್ವಿಚಿಂಗ್ ಗೊತ್ತು. ತಾಯ್ನಾಡ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಕೇಳಿದ್ದು ನೋಡಿದ್ದು ಅಷ್ಟೇ ಗುರು, ನನಗೇನು ಪರ್ಸ್ನಲ್ ಅಲ್ಲಿ ಅವನೊಬ್ಬ ಅಲ್ಲ, ನೋಡಿದ್ದು ಕೇಳಿದ್ದು ತಿಳ್ಕೊಂಡಿದ್ದು, ಯಾರನ್ನ ಕೇಳಿದ್ರೆ ಹೇಳೋಣ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಓ, ನೀವು ಹೆಂಗೆ ರಿಲೇಟೆಡ್ ಟು ಈಚ್ ಅದರ್? ಕ್ಯಾಮ್ರಲ್ಲಿ ಬರಲ್ಲ ನೀವು, ಡೋಂಟ್ ವರಿ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಒಬ್ಬ ಹುಡುಗನ ಇಂಟ್ರೆಸ್ಟೇ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅನ್ಕೊಂಡಿದ್ದಲ್ಲ. ಹುಡುಗ ಯಾವ ಜೆನ್ಸಿ ಹುಡುಗ ಅನ್ಸುತ್ತೆ, ಹುಷಾರಮ್ಮ. ಇವಾಗೆಲ್ಲ ನಮ್ಮ ಕಾಲದಲ್ಲಿ ಐ ಲವ್ ಯು, ಯು ಲವ್ ಮೀ, ಯು ಮಸ್ಟ್ ಲವ್ ಮೀ ಇರೋದು ಅಷ್ಟೇ. ಇವಾಗೇನೋ ಬೆಂಚಿಂಗ್ ಐತಂತೆ, ಬ್ರೆಡ್ ಕ್ರಂಬಿಂಗ್ ಐತಂತೆ, ಗ್ಯಾಸ್ ಲೈಟಿಂಗ್ ಐತಂತೆ, ಅದೆಲ್ಲ ಇದೆ ಅಂತ ಹುಷಾರು ಜೆನ್ಸಿಯವರು. ಇವಾಗೆಲ್ಲ ಬೇರೆ ಬೇರೆ ಥರ. ನನಗೆ ಯಾವ ಒಬ್ಬ ಹುಡುಗ ಹೇಳ್ದ, ಅಣ್ಣ ಹೆಂಗಿದೆಯಪ್ಪ, ಚೆನ್ನಾಗಿದೆ ಅಂತ. ಅಂಕಲ್ ನೀವು ನಂಗೆ ಗ್ಯಾಸ್ ಲೈಟಿಂಗ್ ಮಾಡಬೇಡಿ ಅಂಕಲ್ ಅಂದ. ನಂಗೆ ಗ್ಯಾಸ್ ಲೈಟಿಂಗ್, ನಂಗೆ ಲೈಟಾಗಿ ಗ್ಯಾಸ್ ಬಿಡೋದು ಗೊತ್ತು, ಗ್ಯಾಸ್ ಲೈಟಿಂಗ್ ಅವನು ಗೋಸ್ಟಿಂಗ್ ಅಂತೆ, ಜೊತೆ ಏನೋ ಹೇಳ್ತಾರಂತೆ, ಹಂಗೆ ಹೋಗ್ಬಿಟ್ಟು ಗೋಸ್ಟಿಂಗ್ ಅಂತೆ. ನಾನಿಂದ ಬಿಡಲ್ಲ ಕೇಸ್ ಅನ್ಸುತ್ತೆ, ಹುಷಾರು ಮೇಡಮ್. ನಿಜವಾಗ್ಲೂ ಜೆನ್ಸಿ ಅವ್ರ ಹತ್ರ ಮಾತಾಡೋಂಗೆ ಇಲ್ಲ. ನೀವು ಏನಾನ ಮಾತಾಡೋಕೆ ಹೋಗಿ ಜೆನ್ಸಿ ಅವ್ರ ಹತ್ರ, ಏನಪ್ಪ ಚೆನ್ನಾಗಿದೆಯಾ ಅಂದರೆ, ಅಂಕಲ್ ನೀವು ಯಾಕೋ ಒಂಥರ ನನಗೆ ಟಾಕ್ಸಿಕ್ ಬಿಹೇವಿಯರ್ ತೋರಿಸ್ತಾ ಇದ್ದೀರಾ ಅಂಕಲ್. ಟಾಕ್ಸಿಕ್ ಬಿಹೇವಿಯರ್ ನೋಡಪ್ಪ, ಜೀವನದಲ್ಲಿ 10th ಸ್ಟ್ಯಾಂಡರ್ಡ್ ಆಯಿತು, ಈಗ ಮುಂದೆ ಏನು ತೊಗೊಬೇಕಂತಿದ್ಯಾ? ಒಂದು ಡಿಯೋ ತೊಗೊಬೇಕಂತಿದ್ದೀನಿ ಅಂಕಲ್. ಸರಿ ಓಕೆ, ಜೀವನದಲ್ಲಿ ಏನೋ ಕೆಲಸ ಮಾಡ್ಬೇಕಂತಿದ್ಯಾ? ನಾನು ಶೇರ್ ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋಣ ಅಂತಿದ್ದೀನಿ ಅಂಕಲ್. ಓ, ಶೇರ್ ಬಿಸ್ನೆಸ್ಸಲ್ಲಿ ವೆರಿ ಗುಡ್, ಅದು ಹೆಂಗೆ ಮಾಡ್ತೀಯಾ? ಅದೇ ಅಂಕಲ್ ರೀಲ್ಸ್ ಶೇರ್ ಮಾಡ್ಕೊಂಡಿರ್ತೀನಿ ಅಂಕಲ್. ಸರಿನಪ್ಪ ಆಯಿತು, ಓಕೆ, ನೀನು ಏನೋ ಒಂದು ಮಾಡಪ್ಪ. ನಿನಗೆ ಆ್ಯಕ್ಚುಲಿ ಆ ಭರವಸೆ ಇದೆ, ನಿನ್ನಲ್ಲಿ ನೋಡ್ತಾ ಇದ್ರೆ ನಂಗೆ ಏನೋ ಇದೆ. ನಾನು ಬರ್ತೀನಿ ಬಾಯ್. ನೋಡಿದ್ರ ಅಂಕಲ್, ಈ ಥರ ನನ್ನ ನಡು ನೀರಲ್ಲಿ ಬಿಟ್ಬಿಟ್ಟು ನನ್ನ ಗೋಸ್ಟಿಂಗ್ ಮಾಡ್ತಾ ಇದ್ದೀರಲ್ಲ ಅಂಕಲ್. ಏನೋ ಹೇಳಿದ್ರು ಏನೋ ಅಂತ ಹೇಳ್ತಾರೆ. ಒಬ್ಬ ಯಾವನೋ ಜೆನ್ಸಿ ಹುಡುಗ ಸಿಗ್ದ, ಏನಪ್ಪ ಮದುವೆ ಅದು ಇದು ಏನಾದರೂ ಆಗಿದೆಯಾ? ಮದುವೆ ಆಗಿಲ್ಲ ಅಂಕಲ್, ಅದು ಇದು ಎಲ್ಲ ಆಗಿದೆ. ಜೆನ್ಸಿ ಅವ್ರ ಹತ್ರ ಮಾತಾಡೋಕ್ಕೆ ಆಗಲ್ಲ. ಅದು ನನ್ನ ಮಕ್ಕಳು ಹೌದು ಝೋನೇ ಬೇರೆ, ಹೌದು ಲೀಗೇ ಬೇರೆ. ಜೆನ್ಸಿ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಯ್ತಲ್ಲ, ಹೆಂಗೋ ಅವರೇ ಮುಂದಿನ ಪೀಳಿಗೆ ಅಂತೆ. ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದೇನೋ ಶಾರ್ಟ್ ಫಾರ್ಮ್ಸ್ ಬೇರೆ ಇದೆ, ಅದೇನೋ ಫೋಮೋ ಅಂತೆ, ಫೋಮೋ. ನಾನು ಅದನ್ನು ಕೆಟ್ಟ ಪದ ಅಂದ್ಕೊಂಡಿದ್ದೆ, ಫೋಮೋ. ಆಮೇಲೆ ಹೇಳೋದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಆಮೇಲೆ ಇನ್ನೊಂದು ಯೋಲೋ ಅಂತೆ, ನಾನು ಅದು ಯಾಕೋ ಲೌಡೇ ಅಂದ್ಕೊಂಡಿದ್ದೆ. ನೀವು ಅನ್ಸ್ ಅಂತೆ. ಇನ್ನೊಂದು BFF ಅಂತೆ. ನಮಗೆ BF ಗೊತ್ತು, ಅಂದರೆ ಬ್ರೇಕ್ಫಾಸ್ಟು. ಇದೇನೋ BAE ಬೇ ಅಂತೆ. ಬೇ ಸ್ಟ್ಯಾಂಡ್ಸ್ ಫಾರ್ ಬೇವಸಿ. ಈ ಥರ ಇವರೇ ಮಾಡ್ಕೊತಾವ್ರು, ಇವ್ರಿಗೆ ಅದು ಎಷ್ಟು ಟೈಮ್ ಆಯಿತು ಈಗ ನನಗೆ ಗೊತ್ತಿಲ್ಲ. ಚಲೋ ಜೆನ್ಸಿ ಅವ್ರನ್ನ ನೀವು ಬೀಟೆ ಮಾಡೋಕ್ಕಾಗಲ್ಲ. ನಮ್ದ್ರೆಲ್ಲ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದೆಲ್ಲ ಇತ್ತು. ಇವಾಗ 3 ಜನರು ಡವ್ ಹೊಡಿತಾರೆ. ಪ್ರೀತಿ ಪ್ರೇಮ ಪ್ರಣಯ 3 ಜನರು ಡವ್ ಹೊಡಿತಾರೆ ಬಿಟ್ರೆ. ಎಲ್ಲಿ ಕೆಲಸ ಮಾಡಿ, ನೀವೇನು ಕೆಲಸ ಮಾಡೋದು ಸರ್? IT ಅವಾಗ ನೀವು? ಬೇಡ, ಆ ವಿಷಯ ಎಲ್ಲ ಬೇಡ. ಯಾಕೋ ಅವ್ರು ಝೂಮ್ ಮಾಡಪ್ಪ, ಅವ್ರನ್ನ ಝೂಮ್ ಮಾಡು. ಯಾಕೋ ಕೋಟಿಗೊಬ್ಬಲ್ಲಿ ವಿಷ್ಣುವರ್ಧನ್ ಇದ್ದಂಗೆ ಅವ್ರೆ. ಬಾಂಬೆಲಿ ಏನು ಮಾಡ್ತಾ ಇದ್ರಿ? ಕಮಾನ್ ಟೆಲ್ ಮಿ, ಕಮಾನ್ ಓಪನ್ ಯುವರ್ ಮೌತ್. ಇನ್ನೊಂದು ಹೆಸರಿದೆ, ಏನು ಸರ್ ಅದು ಹೆಸರು? ಸಡೆ ಅಂತನಾ? ಸರ್ ಹೇಳಿ ಸರ್, ಪರವಾಗಿಲ್ಲ ಸರ್. ಹೌದು ಡಿಸ್ಕ್ಲೋಸೇ ಮಾಡೋಂಗಿಲ್ವಾ ಸರ್? ಯಾವುದೋ ಡ್ರಗ್ ಡೀಲರ್ ಇರಬೇಕು. ಏನು ಸರ್? ಸಪ್ಲೈ ಚೈನ್. ಓಹೋ, ಕರೆಕ್ಟಾಗಿ ಮ್ಯಾಚ್ ಆಗೋಯ್ತಲ್ಲ ಅದು. ಸಪ್ಲೈ ಚೈನ್ ಯಾವ ಕಂಪ್ನಿ ಕೆಲಸ ಮಾಡ್ತೀರಾ ಇಲ್ಲ ಹೆಂಗೆ ನೀವೇ? ಯಾವ ಕಂಪ್ನಿ? ಯಾವ್ದು ಸರ್ ಅದು? ಫೈಲಿಂಗ್ ಸರ್ವಿಸಸ್. ಅವಾಗೆಲ್ಲ ತೆಗಿತಾವಲ್ಲ, ಅದನ್ನೇ ಒಂದು ಕಂಪ್ನಿ ಮಾಡಿಲ್ಲ. ಇವು ನಮ್ಮ ಕಂಪ್ನಿಲಿ ಬರ್ಬೋದು ನೀವು, ಬಟ್ ಇರೋಕ್ಕಾಗೋದು ಬರೀ ಓಯೋ ಅಂತಾರ ಅಷ್ಟೇ. 4 hours ಆಮೇಲೆ ಹೋಯ್ತಾರೆ ಅಷ್ಟೇ. ನೆಕ್ಸ್ಟು ಕ್ಲೈಂಟ್ಸ್ ಬರ್ತಾರೆ ಇಲ್ಲಿ. ಬಟ್ ಜೆನ್ಸಿ ಈ ಥರ ಆದರೆ ಇನ್ನೊಂದು ಥರ ಜನ ಇದ್ದಾರೆ ಇವಾಗ. ಜೆನ್ಸಿ ಇನ್ಫ್ಲೂಯೆನ್ಸರ್ಸ್ ರೋಡಲ್ಲೆಲ್ಲ ಹೋಯ್ತಾ ಇರ್ತಾರೆ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಮೈಕ್ ತಗೊಂಬಂದು ಮಕ್ಕಕ್ಕೆ ಇಟ್ಬಿಡ್ತಾರೆ. ಇದೊಂದು ಹೊಸದಾಗಿ ಸ್ಟಾರ್ಟ್ ಆಗ್ಬಿಟ್ಟೈತಾರೆ.
ಏನು ನಮಗೆಲ್ಲ ಗೊತ್ತಿರೋದ ಮೈಕ್ ತೊಗೊಂಬಂದು ಮೈಕ್ನ ಮಕ್ಕದ ಹತ್ರ ತೊಗೊಂಬಂದು ಇಟ್ಬಿಟ್ಟು, ಸರ್ ಆ ಗಿಡದಲ್ಲಿ ಮರದಲ್ಲಿ ಬೆಳೆದೇ ಇರೋ ಕಾಯಿ ಯಾವುದು? ಅವ್ನು ಯಾವ ಸರಿಯಾಗಿ ಉಗ್ದವನೆ, ಇನ್ನು 100 ವರ್ಷಕ್ಕಾಗೋಷ್ಟು. ಮೇಡಮ್ ನಮ್ಮ ಮನಸ್ಸು ಏನದು, ನಮ್ಮ ಮನಸ್ಸು ಒಳ್ಳೇದು ಮಾಡೋದು ದೇವರು, ಯಾಕೆ ಬೇಕು ಮರ ಎಲ್ಲ. ಅವನಷ್ಟು ಬೆಸ್ಟ್ ಆನ್ಸರ್ ಯಾವಾಗ ಕೊಟ್ಟೇ ಇಲ್ಲ ಅವರು. ನಾನು ಏನಪ್ಪ ನನ್ನ ಜೀವನ ಹಿಂಗೆ ಆಗೋಯ್ತಂತ ಚರ್ಚ್ ಸ್ಟ್ರೀಟಲ್ಲಿ ಹೋಯ್ತಾ ಇದ್ದೀನಿ. ಒಂದು ಹುಡುಗಿ ಬಂದ್ಲು, ಸರ್ ಒಂದು ಕ್ವಶನ್ ಕೇಳ್ತೀನಿ ಸರ್. ಇಲ್ಲ ಮೇಡಮ್ ಟೈಮ್ ಆಯಿತು. ಇಲ್ಲ ಸರ್ ಒಂದು ಒಳ್ಳೆ ಕ್ವಶನ್ ಕೇಳ್ತೀನಿ ಸರ್, ತುಂಬ ಭಯಂಕರವಾಗಿರೋದು. ಹೌದಮ್ಮ ಕೇಳು ಅಂದರೆ, ಸರ್ ನಿಮಗೆ ನಿಮ್ಮ ಅಮ್ಮ ಇಷ್ಟನಾ ನಿಮ್ಮ ಹೆಂಡತಿ ಇಷ್ಟನಾ? ಇದು ಕ್ವಶನ್ನು. ಏನಮ್ಮ ಇನ್ನೊಂದ್ಸಲ ಕೇಳು, ನಿಮ್ಮ ಅಮ್ಮ ಇಷ್ಟನಾ ನಿಮ್ಮ ಹೆಂಡತಿ ಇಷ್ಟನಾ? ನನಗೆ ನಿಮ್ಮಮ್ಮ ಇಷ್ಟ ಅಂದ್ಬಿಟ್ಟೆ. ಅವಳು ಮಮ್ಮಿ ಅಂತ ಹೊಡಬಿಟ್ಟು ಇನ್ನೊಂದ್ಸಲ ಹಿಂಗೆ ಹೋಯ್ತಾ ಇದ್ದೆ. ಇನ್ನೊಂದ್ಸಲ ಏನಪ್ಪ ನನ್ನ ಜೀವನ ಹೆಂಗಾಗೋಯ್ತು, ಮನೆಯಲ್ಲೂ ನೆಮ್ಮದಿ ಇಲ್ಲ, ಆಫೀಸಲ್ಲೂ ನೆಮ್ಮದಿ ಇಲ್ಲ ಅಂತಂದರೆ ಯಾವನೊಬ್ಬ ಓಡ್ ಬಂದ, ಸರ್ ನೀವು ನೆಕ್ಸ್ಟ್ ಬಿಗ್ ಬಾಸ್ ಮನೆಗೆ ಹೋಗೋಕೆ ಇಷ್ಟಪಡ್ತೀರಾ ಸಾರ್ ಅಂದ. ನಾನು, ಗುರು ನಂಗೆ ನಮ್ಮ ಮನೆಗೆ ಹೋಗೋಕೆ ಇಷ್ಟ ಇಲ್ಲ, ಇನ್ನು ಬಿಗ್ ಬಾಸ್ ಮನೆಗೆ ಹೋಗಿ ಏನು ಮಾಡಲಿ ಗುರು.